ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಈಗ ನಾವು ಕ್ರೋಶನ ಹಾಕಬೇಕು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಯಾವ ರೀತಿ ಹಾಕೋದು ಅಂತ ಗೊತ್ತಿರಲ್ಲ. ಸೊ ಅದನ್ನು ಯಾವ ರೀತಿ ಹಾಕೋದು ಅಂತ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಯಾವ ರೀತಿ ಹಾಕೋದು ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಬನ್ನಿ, ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಈ 6 ಎಳೆ ದಾರನ ನೀವು ಈ ರೀತಿ ಗಂಟು ಹಾಕೊಳ್ಳಿ. ಈ ರೀತಿ ಹಾಕಿ ಗಂಟು ಹಾಕೊಬೇಕು ಅಂತ ಅಂದರೆ ನಾವು ಏನು ಕ್ರೋಶ ಹಾಕಿರ್ತೀವಿ ಅದು ಬಿಚ್ಕೊಂಡು ಹೋಗ್ಬಾರ್ದು ಅಂತ ನಾವು ಈ ರೀತಿ ಗಂಟು ಹಾಕೊಬೇಕಾಗತ್ತೆ. ನೋಡಿ, ಈ ರೀತಿ ನೀವು ಒಂದು 4ರಿಂದ 5 ಸರಿನ ಹಾಕೊಂಡ್ರೂ ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಹಂಗಾಗಿ ಈ ರೀತಿ ಫಸ್ಟ್ ನೀವು ಗಂಟು ಹಾಕೊಳ್ಳಿ. ಈ ರೀತಿ ಗಂಟು ಹಾಕೊಂಡ್ಮೇಲೆ ನಾನಿಲ್ಲಿ ಈ ರೀತಿ ಬಟ್ಟೆ ತೊಗೊಂಡಿದ್ದೀನಿ. ಯಾಕೆಂದರೆ ಫಸ್ಟ್ ಈಗ ನೀವು ಕಲಿಯೋರು ಇದರಿಂದ ಸೀರೆಗೆ ಫಸ್ಟ್ ಹಾಕಿದ್ರೆ ಅದು ಸೀರೆಗೆ ಹಾಳಾಗ್ಬಿಡುತ್ತೆ ಇದು ಕ್ರೋಶದಿಂದ. ಸೊ ಹಂಗಾಗಿ ನೀವು ಯಾವುದಾದ್ರೂ ಒಂದು ಬಟ್ಟೆ ತೊಗೊಂಡು ಫಸ್ಟು ಪ್ರಾಕ್ಟೀಸ್ ಮಾಡಿ. ಈ ರೀತಿ ನೀವು ಹಾಕೋದ್ರಿಂದ ಬೇಗನೆ ಕಲಿತೀರ ಕ್ರೋಶನ ಯಾವ ರೀತಿ ಹಾಕೋದು ಅಂತ, ಮತ್ತು ಈಸಿಯಾಗೂ ಕಲಿಬೋದು ಫ್ರೆಂಡ್ಸ್. ಇಲ್ಲಿ ನಾನು 10 ನಂಬರಿಂದು ಕ್ರೋಶ ತೊಗೊಂಡಿದ್ದೀನಿ. ಈಗ ನಾನು ದಾರನ ಎಡಗೈಯಲ್ಲಿ ತೋರು ಬೆರಳಿಗೆ 3 ಸರಿ ಸುತ್ತಕೊಂಡು ಸ್ವಲ್ಪ ಟೈಟಾಗಿ ಈಗ ನಾನು ಬಟ್ಟೆಗೆ ಕ್ರೋಶನ ಹಾಕ್ಕೊಂಡಿದ್ದೀನಿ. ಈಗ ನಾನು ಕ್ರೋಶದ ಬಾಯಿಂದ ಅದನ್ನು ಲೆಫ್ಟಿಂದ ರೈಟ್ ಸೈಡಿಗೆ ತಿರುಗಿಸ್ಕೊಂಡು ದಾರನ ನಾವೇನೋ ಒಳಗೆ ಚುಚ್ಚಿರ್ತೀವಿ ಅದರಿಂದ ನಾವು ದಾರನ ಹೊರಗೆ ತಗೊಬೇಕಾಗುತ್ತೆ. ಇದು ಸ್ವಲ್ಪ ನಿಧಾನಕ್ಕೆ ತೊಗೊಳ್ಳಿ. ಒಂದು ದಾರ ಬಿಟ್ಟು ಅಂದರೂ ನಿಮಗೆ ಅದು ಬರೋದಿಲ್ಲ. ಸೊ ಹಂಗಾಗಿ ಈ ರೀತಿ ಎಲ್ಲ ದಾರನೂ ಕ್ರೋಶದಿಂದ ಒಳಗೆ ಎಳ್ಕೊಳ್ಳಿ. ಈಗ ಲೆಫ್ಟಿಗೆ ನೋಡಿ ಈ ರೀತಿ ಸುತ್ಕೊಂಡಾದಮೇಲೆ ಈಗ ನಾವೇನು ಮತ್ತೆ ಒಂದು ಸರಿ ಲೆಫ್ಟಿಂದ ರೈಟಿಗೆ ಮತ್ತೆ ಅದು ರಿಂಗ್ ಬಂದಿರುತ್ತಲ್ಲ ಅದರೊಳಗೆ ದಾರನ ಎಳ್ಕೊಬೇಕು. ಮತ್ತು ಲೆಫ್ಟಿಂದ ರೈಟಿಗೆ ದಾರ ತೊಗೊಂಡು ರಿಂಗ್ ಒಳಗೆ ಎಳ್ಕೊಂಡು ಲೆಫ್ಟ್ ಕೈ ದಾರ ಇರ್ತಾರನ್ನ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಆಗ ನಿಮಗೆ ಕ್ರೋಶ ಬರುತ್ತೆ ಚೆನ್ನಾಗಿ. ಈ ಪ್ರೊಸೆಸ್ಸಿಗೆ ನಾವು ಚೈನ್ ಹಾಕೋದು ಅಂತ ಹೇಳ್ತೀವಿ. ನೋಡಿ, ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಈ ರೀತಿ ಲೆಫ್ಟಿಂದ ರೈಟಿಗೆ ದಾರನ ಕ್ರೋಶದಲ್ಲಿ ತೊಗೊಂಡು ಆ ರಿಂಗ್ ಏನು ಸರ್ಕಲ್ ಏನಿರುತ್ತೆ ಅದರೊಳಗಿಂದ ಹೊರಗೆ ತಗೊಬೇಕಾಗುತ್ತೆ. ನೋಡಿ, ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್. ಬಟ್ ಹೊಸದಾಗಿ ಕಲಿಯೋರಿಗೆ ಇದು ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಟ್ರೈ ಮಾಡಿ ನೋಡಿ, ಬರುತ್ತೆ. ಬರದೇ ಇರೋದಂತೂ ಯಾವುದೂ ಇಲ್ಲ ಟ್ರೈ ಮಾಡಿದ್ರೆ. ಸೊ ಒಂದ್ಸರಿ ನೀವು ಈ ರೀತಿ ಟ್ರೈ ಮಾಡಿ ನೋಡಿ. ನಿಮ್ಮ ಸೀರೆಗಳಿಗೆ ನೀವೇ ಹಾಕೊಬೋದು ಫ್ರೆಂಡ್ಸ್. ಕುಚ್ಚು ಈ ರೀತಿ ಹಾಕೋದು ಕಲಿತ್ರೆ ಇದು ಫಸ್ಟ್ ಸ್ಟೆಪ್ಪು ಕ್ರೋಶ ಕುಚ್ಚಲ್ಲಿ. ಕ್ರೋಶನೇ ಬರಲಿಲ್ಲ ಅಂದರೆ ನೀವು ಈ ರೀತಿ ಬರಲಿಲ್ಲ ಅಂದರೆ ನೀವು ಕ್ರೋಶ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಇದನ್ನು ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ. ಈಗ ನಾನಿಲ್ಲಿ ಲಾಕ್ ಮಾಡ್ತಿದ್ದೀನಿ. ಸೇಮ್ ಅದೇ ಪ್ರೊಸೀಜರು. ಮತ್ತು ದಾರನ ತೋರಿಸ್ಕೊಂಡು ಸೂಜಿನ ಬಟ್ಟೆ ಒಳಗೆ ತೂರಿಸ್ಕೊಂಡು ದಾರನ ಹೊರಗೆ ಎಳ್ಕೊಂಡ್ರೆ ಅಲ್ಲಿ 2 ಡಬ್ಬಲ್ಲು ದಾರ ಬರುತ್ತೆ. ಸೊ ಆ ಡಬ್ಬಲ್ ದಾರಗೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ನೀವು ಅದರೊಳಗೆ ದಾರನ ಎಳ್ಕೊಳ್ಳಿ. ಈಗ ಅದು ಲಾಕ್ ಆಗುತ್ತೆ. ಈ ರೀತಿ ನಾನು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಫ್ಲೆಕ್ಸಿಬಲ್ಲಾಗಿ ಬರಬೇಕು ದಾರ. ನೋಡಿ, ಈ ರೀತಿ ಮತ್ತೆ ದಾರದೊಳಗೆ ಮತ್ತು ಕ್ರೋಶದಿಂದ ಆ ರಿಂಗ್ ಒಳಗೆ ದಾರನ ಹೊರಗೆ ತಗೊಬೇಕು. ಆಗ ಅದು ಚೈನ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಈ ರೀತಿ ನೀವು 5 ಸರಿ ಹಾಕ್ಕೊಬೇಕಾಗುತ್ತೆ. 5 ಸರಿ ಹಾಕ್ಕೊಂಡ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕ್ರೋಶನ ಬಟ್ಟೆಗೆ ಚುಚ್ಕೊಂಡು ಈ ರೀತಿ ಫ್ಲೆಕ್ಸಿಬಲಾಗಿ ಬರಬೇಕು. ನೋಡಿ, ಈಗ ಈ ರೀತಿ ನಾನು ಬಟ್ಟೆ ಎಲ್ಲಿ ಬರುತ್ತೆ ಅಲ್ಲಿಗೆ ಕ್ರೋಶದಿಂದ ಚುಚ್ಕೊಂಡು ನಾನು ಮತ್ತೆ ಲಾಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ನೀವು ತಿಳ್ಕೊಳ್ಳಿ ಅಂತ ನಾನು ನಿಧಾನಕ್ಕೆ ಈ ಪ್ರೊಸೀಜರ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟೇ ಸಿಂಪಲ್ಲು. ಬಟ್ ಕಲಿಯೋರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಬಟ್ ಟ್ರೈ ಮಾಡೋದ್ರಿಂದ ಬಂದೇ ಬರುತ್ತೆ ಇದು. ನೋಡಿ, ಇದು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಒಳಗೆ ತೂರಿಸ್ಕೊಂಡು ದಾರನ ಹೊರಗೆ ತೊಗೊಂಡು ಈಗ ಅಲ್ಲಿ 2 ಸರಿ ದಾರ ಬರುತ್ತೆ ಅದನ್ನು ಮತ್ತೆ ದಾರ ತೊಗೊಂಡು ಲಾಕ್ ಮಾಡ್ಕೊಬೇಕು. ನೋಡಿ, ಇದು ಈ ರೀತಿ ಬಂದಿದೆ. ಈಗ ನಾನು ಈ ಬಟ್ಟೆ ಫುಲ್ಲು ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ನೀವು ಲಾಕ್ ಮಾಡುವಾಗ ಲಾಸ್ಟಿಗೆ ನಿಮ್ಮದೆಲ್ಲ
ಆಯಿತು ನಾನು ಯಾವ ರೀತಿ ಲಾಕ್ ಮಾಡೋದು ಅಂತ ನನಗೆ ಡೌಟ್ ಬರ್ಬೋದು. ಸೊ ಮತ್ತೆ ಇದೇ ರೀತಿ ನೀವು ಸೂಜಿನ ಬಟ್ಟೆ ಒಳಗೆ ತುಡಿಸ್ಕೊಂಡು ದಾರನ ಅದ್ರ ಬಾಯಿಂದ ಹೊರಗೆ ತಗೊಂಡು ಲಾಕ್ ಮಾಡಿಕೊಂಡು ಈ ದಾರನ ಸ್ವಲ್ಪ ಹಿಂಗೆ ಹೊರಗೆ ಎಳ್ಕೊಳ್ಳಿ. ಈ ರೀತಿ ಹೊರಗೆ ಎಳ್ಕೊಂಡು ಆ ಕಡೆ ದಾರನ ನೀವು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಕೈಯಿಂದ ಈ ರೀತಿ ಗಂಟು ಹಾಕ್ಕೊಳ್ಳಿ, ಆಗ ಬಿಚ್ಕೊಳೋದಿಲ್ಲ. ಈಗ ಗಂಟು ಹಾಕಿದ ಮೇಲೆ ಇದನ್ನು ಕಟ್ ಮಾಡ್ಕೊಳ್ಳಿ. ಹೀಗಿದು ಆಗಿದೆ. ಸಿಂಪಲ್ಲಾಗಿ ಇದು ಹಾಕಿರೋದನ್ನ ನಾನು ತೋರಿಸಿದ್ದೀನಿ. ನೆಕ್ಸ್ಟ್ ನಿಮಗೆ ಬೀಡ್ಸ್ ಹಾಕ್ಬಿಟ್ಟು ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಕುಚ್ಚು ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ ನನ್ನ ವೀಡಿಯೋಸಲ್ಲಿ ನಾನು ಬೇಬಿ ಕುಚ್ಚು ಯಾವ ರೀತಿ ಹಾಕೋದು ಅಂತ ತೋರಿಸಿದ್ದೀನಿ. ಮತ್ತು ನಾನು ಇದರಲ್ಲಿ ಒಂದು ಸರಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವ ರೀತಿ ಕುಚ್ಚು ಹಾಕ್ಕೊಬೇಕು ನಾವು ಅಂತ. ಈಗ ನಾವೇನಾದ್ರೂ 5 ಚೈನ್ ಹಾಕಿರ್ತೀವಲ್ಲ, 5 ಚೈನ್ ಒಳಗೆ ನಾವು ಇದನ್ನು ಕುಚ್ಚು ಇದು ನಾನು 150 ಎಳೆ ತೊಗೊಂಡಿದ್ದೀನಿ ಕುಚ್ಚಿಗೆ. ಇದನ್ನು ನೋಡಿ ಸೂಜಿನ ಅದರೊಳಗಿಂದ ತೊಗೊಬೇಕಾಗತ್ತೆ. ಸೂಜಿನ ಅದರೊಳಗಿಂದ ತೊಗೊಂಡು ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೀವು ಇಟ್ಕೊಂಡು ಕುಚ್ಚನ್ನ ಹಾಕೊಬೋದು. ನೋಡಿ ಇಲ್ಲಿ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹತ್ತಿರವಾಗಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ನಿಮಗೆ ಯೂಸ್ ಆಗುತ್ತೆ ಮತ್ತು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತು ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ